भाजप सोडल्यानंतर मतदारसंघातील जनतेने मला मोठ्या फरकाने निवडून दिले. लोकांनी केवळ मतदानच केले नाही तर मला आशीर्वाद दिला आहे. मतदारसंघातील सर्व मतदारांचे मी आभार मानतो, असे मंत्री लक्ष्मण सवदी यांनी सांगितले. शुक्रवारी बेळगाव येथे पत्रकारांशी बोलताना ते म्हणाले की दिल्लीमध्ये हायकमांडच्या नेत्यांनी जिल्ह्यातील सर्व नेत्यांनी एकत्रितपणे काम करण्याच्या सूचना दिल्या आहेत. 2028 मध्ये पक्षाला सत्तेत आणण्यासाठी काम करण्याचा सल्ला दिलाय. ನಾಳೆ ಬುಧವಾರ ದಿವಸ ಮುಖ್ಯಮಂತ್ರಿಗಳಿಗೆ ಅದನ್ನು ವರದಿ ಕೊಡುವಂಥದ್ದು ಮಾಡ್ತು. ಇದು ಎಲ್ಲ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಸಚಿವರು ಇವತ್ತು ಪ್ರಾರಂಭ ಮಾಡಿದ್ದಾರೆ. ನಾನು ನಿನ್ನೆ ರಾತ್ರಿ 12 ಗಂಟೆಗೆ ನಾನು ಇಲ್ಲಿ ಬಂದಿರೋದು. 6 ಕ್ಷೇತ್ರದ ವೀಕ್ಷಣೆ ಮಾಡಿದ್ದೀನಿ. ಅಲ್ಲಿ ಬೆಳೆ ಹಾನಿ ಇರ್ಬೋದು, ಬರಗಾಲ ಪರಿಸ್ಥಿತಿ ಇರ್ಬೋದು, ಅತಿವೃಷ್ಟಿ ಇರ್ಬೋದು, ಎಲ್ಲವನ್ನೂ ಕೂಡ ನಾನು ವೀಕ್ಷಣೆ ಮಾಡ್ಕೊಂಡು ಬಂದೀನಿ. ಅವರು ಟೇಕಪ್ ಆಗಿಲ್ಲ ಅನ್ನೋದು ನಾವೇನು ಶುರು ಮಾಡಿದ್ದೀವಲ್ಲ, ಇದಕ್ಕೆ ಪರ್ಯಾಯವಾಗಿ ವಿರೋಧ ಪಕ್ಷ ಮಲಗಿದೆಯಲ್ಲ, ಏನು ಮಾಡ್ತಾ ಇದೆ, ಜೀವಂತ ಇಲ್ಲಲ್ಲ ಅಂತೇಳಿ ಕಿಸಿನ ಜನ ಮಾತಾಡೋದಕ್ಕೆ ಆ ಜನರಿಗೆ ಸಮಾಧಾನ ಆಗೋಗೋಸ್ಕರ ಆದರೂ ಸಹಿತ ಅವ್ರು ಮಾಡಬೇಕು ಅಂತಕ್ಕಂಥದ್ದು ಮಾಡಿದರೆ ಅವ್ರಿಗೆ ಒಳ್ಳೆಯದಾಗಿ. ಈಗ ಯಾವುದೇ ಖಾತೆ ಕೊಟ್ಟರು ನಿಭಾಯಿಸ್ತಾರೆ, ಆ ಕೆಪಾಸಿಟಿ ಇದೆ. ಆದರೆ ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆ, ಇಲ್ಲೇ ಖ್ಯಾತಿಗಳು ಕೂಡ ಜಾಸ್ತಿ ಇದ್ದಾವೆ. ಆ ಖ್ಯಾತಿಗಳನ್ನು ಯಾವ ರೀತಿ ಎದುರಿಸ್ತೀರಾ ಮತ್ತು ನಿಭಾಯಿಸ್ತಾರೆ? ನಾನೇನು ಹೊಸದಾಗಿ ಮಂತ್ರಿ ಆಗಿಲ್ಲ, ಇದು 4ನೇ ಬಾರಿಗೆ ಆಗಿರ್ತಕ್ಕಂಥದ್ದು. ಖ್ಯಾತೆ ಮಾಡೋದು ನಮ್ಮ ಜೊತೆಗೇನು ಮಾಡಬೇಕಲ್ಲ. ಖ್ಯಾತೆ ಮಾಡಿದರೆ ಅವ್ರಿಗೆ ಪರಿಹಾರ ಸಿಗದ ಸಂದರ್ಭದಲ್ಲಿ ಖ್ಯಾತೆ ಮಾಡ್ತಿರ್ತಾರೆ, ಅದ್ರ ಪರಿಹಾರ ಕಂಡುಕೊಂಡು ಅದನ್ನು ಸರಿ ಮಾಡುವಂಥ ಕೆಲಸ ಮಾಡೋಣ. ಇಬ್ಬರು ಬಲಾಢ್ಯರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಬೆಳಗಾವಿ ಇದರಲ್ಲಿ ರಾಜಕೀಯ ತೂಕ ಹೆಚ್ಚಾಯಿತು. ಬೆಳಗಾವಿಗೆ ಇನ್ನೂ ಅನುದಾನ ಬರ್ಬೋದು. ಏನು ನಡೀತು ನೋಡ್ಬೇಕು, ಅದನ್ನು ವರಿಷ್ಠರು ತೀರ್ಮಾನ ಮಾಡ್ತಾರೆ. ಒಟ್ಟು ನಮ್ಮ ಜಿಲ್ಲೆ ಸರ್ವಾಂಗೀಣ ಅಭಿವೃದ್ಧಿಗೆ ಏನು ಪ್ಲ್ಯಾನ್ ಮಾಡಬೇಕು ಪ್ಲ್ಯಾನ್ ಮಾಡ್ತಾರೆ. ಸರ್, ನಿಮ್ದೊಂದು ಕನಸಿನ ಒಂದು ಭಾಳ ಕಾಳಜಿ ಇರುವಂತಹ ಒಂದು ವಿಚಾರ ಆಗಿದೆ. ಏನಂದ್ರೆ ತೂಕದಲ್ಲಿ ಮೋಸ, ಕಾರ್ಖಾನೆಗಳಲ್ಲಿ ರೈತರಿಗೆ ತೂಕದಲ್ಲಿ ಮೋಸ ಆಗ್ತಾ ಇದೆ ಅನ್ನೋದು ನೀವು ಸದನದ ಒಳಗೆ ಹೊರಗೆ ಎರಡೂ ಕಡೆ ಧ್ವನಿ ಎತ್ತಿ ರೈತರ ಪರವಾಗಿ ನಿಂತಿದ್ರಿ. ಈಗ ನೀವು ಸರ್ಕಾರದ ಒಳಗಡೆ ಹೋಗಿಬಿಟ್ಟಿದ್ದೀರಾ, ಅದನ್ನು ಯಾವ ರೀತಿಯಾಗಿ ಪರಿಹಾರ ಮಾಡ್ತೀರಿ? ಸಂಬಂಧಪಟ್ಟಂಥ ಸಚಿವರ ಜೊತೆಗೆ ಕೂತ್ಕೊಂಡು ಏನು ಮಾಡಬೇಕು, ಏನು ಯಾವ ಥರದಿಂದ ನಡ್ಕೋಬೇಕು ಅನ್ನೋವಂಥದ್ದು ಅವ್ರ ಜೊತೆಗೆ ಚರ್ಚೆ ಮಾಡಿ ಅದನ್ನು ತೀರ್ಮಾನ ಮಾಡಲಿಕ್ಕೆ ನಾನು ಸಂಬಂಧಪಟ್ಟಂತೆ ಯಾರಿಗೆ ಸಕ್ಕರೆ ಇಲಾಖೆ ಹೋಗುತ್ತೆ ಅವ್ರ ಜೊತೆಗೂಡ್ಕೊಂಡು ಚರ್ಚೆ ಮಾಡಿ ಅದನ್ನು ತೀರ್ಮಾನ ಮಾಡ್ತೀವಿ. ಬರುವಂಥ ಹಂಗಾಮದಲ್ಲಿ ಸಂಪೂರ್ಣ ನಿಲ್ಲಿಸ್ಲಿಕ್ಕೆ ಆಗದೇ ಇದ್ದರೂ ಸಹಿತ 90 ಭಾಗ ಆದರೂ ನಿಲ್ಲಿಸುವಂಥ ಕೆಲಸ ಮಾಡ್ತೀವಿ. ತಮ್ಮ ಕ್ಷೇತ್ರದಲ್ಲಿ 1 ಲಕ್ಷ ಟನ್ ಗುರಿ ಇಟ್ಕೊಂಡಿದ್ವಿ. 75,000 ಈಗಾಗಲೇ ನಮ್ಮ ತಾಲೂಕದಲ್ಲಿ 76 ಲಕ್ಷ ಟನ್ ಕಬ್ಬು ಬೆಳೆಯುತ್ತೆ ರಿಪೋರ್ಟ್ ಪ್ರಕಾರ. ಬಹುಶಃ ಅದು 28 ಒಳಗಾಗಿ 2 ಯೋಜನೆಗಳು ಪ್ರಾರಂಭ ಆಗಿದೆ. ಒಂದು ಅಮಾಜೇಶ್ವರಿ, ಇನ್ನೊಂದು ಬಸವೇಶ್ವರ. ಬಸವೇಶ್ವರನು 90 ಭಾಗ ಮುಗಿದಿದೆ, ಅಮಾಜೇಶ್ವರ 90 ಭಾಗ ಮುಗಿದಿದೆ. 2 ತಿಂಗಳಲ್ಲಿ ಆ ಕೆಲಸ ಪೂರ್ಣ ಮಾಡಬೇಕು ಅಂತಕ್ಕಂಥ ಒಂದು ಟೈಮ್ ಬೌಂಡ್ ಇಟ್ಕೊಂಡಿದ್ವಿ. ಈ ವರ್ಷಕ್ಕೆ ನಾವು ನೀರು ಕೊಡಲಿಕ್ಕೆ ಪ್ರಾರಂಭ ಮಾಡಿದರೆ ಅದು 27-28ನೇ ಹಂಗಾಮದಲ್ಲಿ 1 ಕೋಟಿ ಟನ್ ಕಬ್ಬನ್ನು ಬೆಳೀತಕ್ಕಂಥ ತಾಲೂಕು ಇಡೀ ರಾಜ್ಯದಲ್ಲಿ ಯಾವುದಾದ್ರೆ ಅದು ಅಥಣಿ ತಾಲೂಕು ಆಗುತ್ತೆ. ಜಿಲ್ಲೆಯಲ್ಲಿ 2 ಸಾಹುಕಾರಗಳು ಮಂತ್ರಿಯಾಗಿದ್ದಾರೆ. ನಾನಂತೂ ಸಾಹುಕಾರಲ್ಲ, ಸಾಮಾನ್ಯ ರೈತ ಕುಟುಂಬದಿಂದ ಬಂದಿರತಕ್ಕಂಥ ಒಬ್ಬ ರೈತ. ಕೃಷಿ ಮಹಾವಿದ್ಯಾಲಯ ಕಾಮಗಾರಿ ಸ್ವಲ್ಪ ದಿವಸ ಬೇಕು. DPR ಆಗ್ತಾಯಿದೆ, ಜಮೀನು ಗುರುತಾಗಿದೆ. ಅದು ರೆವಿನ್ಯೂ ಡಿಪಾರ್ಟ್ಮೆಂಟದಿಂದ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಗೆ ಹಸ್ತಾಂತರ ಮಾಡ್ತಕ್ಕಂಥ ಹಂತದಲ್ಲಿದೆ. ಅದನ್ನು ಮಾಡ್ಕೊಂಡು DPR ರೆಡಿ ಆಗ್ತಾಯಿದೆ. ಅದಾದಮೇಲೆ ಟೆಂಡರ್ ಪ್ರಕ್ರಿಯೆ ಮುಗಿಸ್ಕೊಂಡು ಅದನ್ನು ಮುಂದೆ ನಮ್ಮ ಅಮಾಜೇಶ್ವರಿ ಯೋಜನೆ ಉದ್ಘಾಟನಾ ಸಮಾರಂಭ ಏನು ಬರುತ್ತಲ್ಲ ಆ ಸಂದರ್ಭದಲ್ಲಿ ಭೂಮಿ ಪೂಜೆ ಮಾಡ್ಬೋದು ಅಂತಕ್ಕಂಥ ಒಂದು ಆಲೋಚನೆ ಇಟ್ಬಿಟ್ಟು. ಸರ್, ಈಗ ಇನ್ನೊಂದು, ಲಕ್ಷ್ಮಣ್ ಸವದಿ ಅವರು ಪಕ್ಷದ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಭಾಗವಹಿಸೋದಿಲ್ಲ, ಪಕ್ಷದ ಕಚೇರಿಗೆ ಬರೋದಿಲ್ಲ ಅನ್ನುವಂಥ ಒಂದು ಆರೋಪ ಇದೆ ಸರ್. ಪಕ್ಷದ ಕಚೇರಿಗೆ ಕಾರ್ಯಕರ್ತರನ್ನು ಭೇಟಿಯಾಗಿ ಇರುವಂಥ ಕಾರ್ಯಕ್ರಮ ನಡೆದಿರ್ತಾರೆ. ನಾನು ಯಾವುದೇ ಜಿಲ್ಲೆಗೆ ಹೋಗಲಿ, ಯಾವುದೇ ತಾಲೂಕಿಗೆ ಹೋಗಲಿ, ಹೋದ್ಮೇಲೆ ಮೊದಲನೇ ಭೇಟಿ ಪಕ್ಷದ ಕಾರ್ಯಾಲಯಕ್ಕೆ. ನಿನ್ನೆ ನಾನು 6 ಕ್ಷೇತ್ರದಲ್ಲಿ ಹೋದಾಗ 6 ಕ್ಷೇತ್ರದ ಅಲ್ಲಿ ವಿಧಾನಸಭಾ ಕ್ಷೇತ್ರದ ಏನು ತಾಲೂಕು ಮಟ್ಟದ ಕಚೇರಿಗಳಿದ್ದಾವೆ, ಕಾರ್ಯಾಲಯಗಳಿದ್ದಾವೆ, ಅಲ್ಲಿ ಭೇಟಿಯಾಗಿ ಆಮೇಲೆ ಅಧಿಕಾರಿಗಳ ಸಭೆ ಮಾಡಿದ್ದೀನಿ. ನಾನು ಇವತ್ತು ದಿಢೀರಂತ ಈ ಕಡೆದು ಬಂದಿರತಕ್ಕಂಥದ್ದು. ಇವತ್ತು ನಾನು ಕಚೇರಿಗೆ ಯಾಕೆ ಹೋಗೋದಿಲ್ಲ ಅಂದರೆ ಅವ್ರಿಗೆ ಯಾರಿಗೆ ನಾನು ತಿಳಿಸಿಲ್ಲ. ನಾನು ಕಾರವಾರ ಮುಗಿಸೊಂದು ಆಕಸ್ಮಿಕವಾಗಿ ಬಂದಿರತಕ್ಕಂಥದ್ದು. ಒಂದು ನಿಗದಿ ಮಾಡಿಕೊಂಡು
ಪಕ್ಷದ ಕಚೇರಿಯಲ್ಲಿ ಕೂತ್ಕೊಂಡು ಬರೀ ನಾಮಕವಾಸ್ತಕ್ಕೆ ಹೋಗಿ ಭೇಟಿ ಆಗೋದಲ್ಲ, ಫೇಸ್ ವಾಶ್ ಮಾಡಲಿಕ್ಕಲ್ಲ. ಹೋಗಿ 1 ಗಂಟೆ 2 ಗಂಟೆ ಕೂತು ಕಾರ್ಯಕರ್ತರ ಭಾವನೆ ಏನಿದೆ, ಕಾರ್ಯಕರ್ತರ ಅನಿಸಿಕೆ ಏನಿದೆ, ಅವ್ರ ಸಲಹೆಗಳೇನಿದ್ದಾವೆ, ಅವರು ಯಾವ ಥರದಿಂದ ಮುಂದೆ ನಡ್ಕೋಬೇಕು ಅಂತಕ್ಕಂಥದ್ದನ್ನು ಇಬ್ಬರ ಮಧ್ಯದಲ್ಲಿ, ಕಾರ್ಯಕರ್ತರ ಮತ್ತು ಮುಖಂಡರ ಮಧ್ಯದಲ್ಲಿ ಹೇಗಿರಬೇಕು ಅಂತಕ್ಕಂಥದ್ದನ್ನು ನಾವು ಚರ್ಚೆ ಮಾಡಿಕೊಂಡು ಭೇಟಿ ಆಗಲಿಕ್ಕೇನೋ ಒಂದು 5 ನಿಮಿಷ ಹೋಗ್ಬೋದು, ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಬಂದಂಗೆ ಮಾಡಿದ್ರೆ ಅದು ಕಾರ್ಯಾಲಯಕ್ಕೆ ಹೋದಂಗೂ ಅಲ್ಲ. ಸಮಯ ನಿಗದಿ ಮಾಡಿಕೊಂಡು ಎಲ್ಲ ಪದಾಧಿಕಾರಿಗಳನ್ನು ಅವತ್ತು ಕರೆಸಿಕೊಂಡು ಅಲ್ಲಿ ಕೂತ್ಕೊಂಡು 2 ಗಂಟೆ ಕೂತ್ಕೊಂಡಾಗ ಅದಕ್ಕೆ ಅದು ಅರ್ಥ ಇರ್ತದೆ. ನೆಪಕ್ಕೆ ಮಾತ್ರ ಅದು ಹೋಗೋದಲ್ಲ ಅಂತ ನನ್ನ ಭಾವನೆ. ಒಂದು ವಿಚಾರ, ತಾವು ಮಿನಿಸ್ಟರ್ ಆಗೋದಕ್ಕಿಂತ ಪೂರ್ವದಲ್ಲಿ ಇನ್ನೊಬ್ಬರು ಸಚಿವರು, ತಾವು ಸಿಎಂ ಅವರು ಬೆಳಗಾವಿ ಏನ ಮುಖಂಡರಿದ್ದಾರೆ, ಒಂದು ಕನ್ನಡ ಭವನದಲ್ಲಿ ದೆಹಲಿಯಲ್ಲಿ ಸಭೆ ಆಯಿತು ಅನ್ನೋ ಒಂದು ವಿಚಾರ ಹೊರಗಡೆ ಬರ್ತಾ ಇದೆ. ಏನಾದರೂ ಆ ರೀತಿ ಏನಾದರೂ ಚರ್ಚೆ ಆಯ್ತಾ ಸರ್? ತಮಗೆ ವಿರೋಧ ಮಾಡಿದ್ರು, ಖಾತೆ ಕೊಡಬೇಕಾದ್ರೆ ಇಲ್ಲಿಯವರು ಪ್ರಭಾವಿ ಸಚಿವರು ವಿರೋಧ ಮಾಡಿರೋ ಅನ್ನೋದು ಆರೋಪ ಇದೆ ಆರೋಪ ರೀ ಅವು. ಸರ್ ಆ ರೀತಿ ಆರೋಪ ಏನಾದ್ರೂ ಬೇರೆ, ಚರ್ಚೆ ಆಯ್ತಾ ಸರ್? ಸತ್ಯ ಬೇರೆ. ಬೆಳಗಾವಿ ಈಗ ನಿನ್ನ ಮೇಲೆ ನಾನು ಆರೋಪ ಮಾಡ್ತೀನಿ, ನನ್ನ ಬಗ್ಗೆ ನಿನ್ನ ಒಳ್ಳೆ ಭಾವನೆ ಇಲ್ಲಪ್ಪ ಅಂತೇಳಿ ಆರೋಪ ಮಾಡ್ತೀನಿ, ಬಟ್ ನೀ ಹೇಳ್ಬೇಕಲ್ಲ. ಹಾಗೇನಿಲ್ಲ. ಮುಖ್ಯಮಂತ್ರಿಗಳು ಕರ್ನಾಟಕ ಭವನದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸಹಜವಾಗಿ ಎಲ್ಲರೂ ಕೂಡಿದ್ವಿ. ಆಯಾ ಜಿಲ್ಲಾ ವೈಸು ಯಾರ್ಯಾರು ಬಂದಿದ್ರು ಅವರೆಲ್ಲರನ್ನೂ ಕರೆಸ್ಕೊಂಡು ಕೂತ್ಕೊಂಡು ಮಂತ್ರಿ ಯಾರೇ ಆಗಲಿ ಯಾರೇ ಬಿಡಲಿ ಎಲ್ಲರೂ ಕೂಡ ಒಮ್ಮನಸ್ಸಿನಿಂದ ಒಂದಾಗಿ ಹೋಗ್ತಕ್ಕಂಥದ್ದು ಮಾಡಿದರೆ ಮುಂದೆ ಎಲ್ಲರಿಗೂ ಮತ್ತು ಭವಿಷ್ಯ ಇದೆ ಅಂತಕ್ಕಂಥ ಮಾತುಗಳನ್ನು ಅವ್ರು ಹೇಳಿದ್ದಾರೆ. ಅದನ್ನೇನು ದೊಡ್ಡ ವಿಶೇಷ. ಬರ್ತಕ್ಕಂಥ ಚುನಾವಣೆ, ವಿಧಾನಸಭಾ ಚುನಾವಣೆಯಲ್ಲಿ ಬೆಳಗಾವಿಯಲ್ಲಿ 11 ಕ್ಷೇತ್ರಗಳಲ್ಲಿ 12 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಹೆಚ್ಚುವರಿ ಸೀಟನ್ನ ಗೆಲ್ಲಿಸ್ಕೊಂಡು ಬರೋ ನಿಟ್ಟಿನಲ್ಲಿ ಏನಾದರೂ ರೂಪರೇಷ ಏನಾದರೂ ನೀವು ಗೆಲ್ಲಿಸ್ಕೊಂಡು ಬರಬೇಕು ಅನ್ನೋ ಒಂದು ಟಾರ್ಗೆಟ್ ಏನಾದರೂ ಕೊಟ್ರ ಅಂತ? ಈಗ ನ್ಯೂಸ್ ಫಸ್ಟ್ದಲ್ಲಿ ಇದೆಯಾ, ಶ್ರೀಕಾಂತ್ ಕುಬ್ಬಕಡ್ಡಿ ನ್ಯೂಸ್ ಫಸ್ಟದು ವರದಿ ಮಾಡ್ತಾನೆ. ಆ ನ್ಯೂಸ್ ಫಸ್ಟ್ ಬೆಳಿಬೇಕು, ಇನ್ನಷ್ಟು ಅದು TRP ಹೆಚ್ಚಾಗಬೇಕು ಅಂತ ಹೇಳಿ ನೀವು ಕೆಲಸ ಮಾಡ್ತಿದ್ದಾನೆ. ನಾವು ಹಾಗೆ ಸರ್, ಈಗ ದೊಡ್ಡ ಜಿಲ್ಲೆ ಇರೋದ್ರಿಂದ ಜಿಲ್ಲಾ ವಿಭಜನೆ ಆಗ್ಬೇಕಂತ ಹೇಳಿ ಬಹಳ ದಿನದಿಂದ ಬೇಡಿಕೆ ಇದೆ. ಭಾಳ ದಿವಸದಿಂದ ಬೇಡಿಕೆ ಇದೆ. ಆ ಬೇಡಿಕೆಗೆ ಎಲ್ಲರೂ ಪೂರಕವಾಗಿದ್ದಾರೆ. ಅದನ್ನು ಸದ್ಯಕ್ಕೆ ಮಾಡಲಿಕ್ಕೆ ಕಾನೂನದು ತೊಡಕಿದೆ. ಏನು ಸರ್ ಈ ಜನಗಣತಿ ಪ್ರಾರಂಭ ಆಗಿದೆಯಲ್ಲ, ಇದು ಮುಗಿಯೋವರೆಗೆ ಗ್ರಾಮ ಪಂಚಾಯತಿ ವಿಭಜನೆ ಮಾಡೋಕ್ಕೆ ಬರಲ್ಲ, ಯಾವುದೇ ತಾಲೂಕು ವಿಭಜನೆ ಮಾಡೋಕ್ಕೆ ಬರೋದಿಲ್ಲ, ಜಿಲ್ಲಾ ವಿಭಜನೆ ಮಾಡೋಕ್ಕೆ ಬರೋದಿಲ್ಲ. ಇದು ಸೆನ್ಸಸ್ ಮುಗಿದ ಮೇಲೆ ಮಾಡಬೇಕಾಗುತ್ತೆ. ಕ್ಲೋಸ್, ಅದು ಮುಗಿದ ಮೇಲೆ ಮುಂದೆ ಹೊಸ ಅಧ್ಯಾಯ ಪ್ರಾರಂಭ. ಥ್ಯಾಂಕ್ ಯು, ಧನ್ಯವಾದ. सर अगेन कंग्रॅच्युलेशन सर नम्मेला सोमवारी होणाऱ्या मंत्रिमंडळ बैठकीत याचा अहवाल सादर करणार असून ज्या ठिकाणी तातडीच्या उपाययोजनांची गरज आहे तिथे सरकार आवश्यक पावले उचलेल अशी माहिती सौदी यांनी दिली. विनोद कोलकार, KMM मराठी, बेळगाव. अमरकॉन कलेक्शन में आओ, नई वैरायटी यहाँ पाओ, सबके लिए कपड़े हैं खास, अमरकॉन में खुशियाँ हैं पास, अमरकॉन। अमरकॉन कलेक्शन, खड़े बाजार, बेलगाम.